ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಇಂದಿನ ನಮ್ಮ ಅಧ್ಯಯನ ಕೀರ್ತನೆ 39, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 39. 39ನೇ ಕೀರ್ತನೆಯಲ್ಲಿ ಕೇವಲ 12 ವಚನಗಳಿದೆ ಮತ್ತು ಈ ಒಂದು ಕೀರ್ತನೆಯನ್ನು ಬರೆದಂಥ ವ್ಯಕ್ತಿ ದಾವೀದನು. ಕೀರ್ತನೆ ಸ್ತೋತ್ರದ ಪುಸ್ತಕ. ಇಬ್ರಿಯರಿಗೆ ಅದು ಹಾಡು ಪುಸ್ತಕ ಇದ್ದ ಹಾಗೆ. ಹಾಡು ಪುಸ್ತಕ ಇದ್ದ ಹಾಗೆಲ್ಲ ಹಾಡು ಪುಸ್ತಕನೇ. ಬೇರೆ ಬೇರೆ ಸಂಭವಗಳಿಗೆ, ಸಂಭ್ರಮಗಳಿಗೆ, ಬೇರೆ ಬೇರೆ ಹಬ್ಬಗಳಿಗೆ, ಕಾಲಮಾನಗಳಿಗೆ ಈ ಕೀರ್ತನೆಗಳನ್ನು ಅವರು ಹಾಡ್ತಿದ್ರು, ಉಪಯೋಗಿಸ್ತಿದ್ರು. ಯಾತ್ರೆ ಮಾಡುವಾಗ ಕೂಡ ಹತ್ತುವಾಗ ಒಂದು ಕೀರ್ತನೆ, ಇಳಿಯುವಾಗ ಒಂದು ಕೀರ್ತನೆ, ಪರ್ವತದ ಮೇಲೆ ಹೋಗ್ತಾ ಇರುವಾಗ ಒಂದು ಕೀರ್ತನೆ, ಆಲಯಕ್ಕೆ ಒಂದು ಕೀರ್ತನೆ, ಈ ರೀತಿಯಾಗಿ ಹಬ್ಬಗಳಿಗೆ ವಿವಿಧ ಕೀರ್ತನೆಗಳನ್ನು ಉಪಯೋಗ ಮಾಡಿಕೊಳ್ತಿದ್ರು. ಅದರಲ್ಲಿ 150 ಕೀರ್ತನೆಗಳಲ್ಲಿ 75 ಕೀರ್ತನೆಗಳನ್ನು ದಾವೀದನು ಬರೆದದ್ದು. ಮತ್ತು ಕೋರ, ಆಸಾಫ್, ಮೋಶೆ, ಸೊಲೊಮೋನ್ ಮುಂತಾದವರು ಕೂಡ ಕೀರ್ತನೆಗಳನ್ನು ಬರೆದಿದ್ದಾರೆ. ದಾವೀದನ ಅಷ್ಟೇ ಅಲ್ಲ, ಆದರೆ 50 ಕೀರ್ತನೆಗಳು ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಈಗ ನಾವು ನೋಡಲಿಕ್ಕಿರುವಂಥ ಕೀರ್ತನೆ ದಾವೀದನು ಬರೆದಂಥ ಒಂದು ಕೀರ್ತನೆಯಾಗಿದೆ. ಇದರಲ್ಲಿ 12 ವಚನಗಳಲ್ಲಿ 12 ಸಾರಿ ನನ್ನ 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 ಎಂಬ ಪದವನ್ನು ದಾವೀದನು ಉಪಯೋಗಿಸ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ದಾವೀದನು ಕೀರ್ತನೆಯಲ್ಲಿ ದೇವರನ್ನು ಕೂಡ ತನ್ನ ಜೀವನದಲ್ಲಿ, ತನ್ನ ಪ್ರಾರ್ಥನೆಯಲ್ಲಿ, ತನ್ನ ನೋವಿನಲ್ಲಿ, ತನ್ನ ಸವಾಲಿನಲ್ಲಿ, ತನ್ನ ಸಮಸ್ಯೆಯಲ್ಲಿ ದೇವರನ್ನು ಕೂಡ ಒಳಪಡಿಸಿಕೊಳ್ತಿದ್ದಾನೆ. David involves God also in his problems and challenges and emotions. ತನ್ನ ಉದ್ವೇಗಗಳಲ್ಲಿ ಕೂಡ ದೇವರನ್ನು ಒಳಪಡಿಸುವಂಥ ಮಹಾಪುರುಷನು ಈ ದಾವೀದನು. ಅದಕ್ಕೆ ನನಗೆ ಭಾಳ ಇಷ್ಟ. ಯಾಕಂತೇಳಿದರೆ ದಾವೀದನು ಹೌದು ನಮ್ಮಂಥ ಮನುಷ್ಯನು, ಹೌದು, ಆದರೆ ಪ್ರಾಮಾಣಿಕನಾದಂಥ ಒಬ್ಬ ಮನುಷ್ಯನು. ಅದೇ ಸಂದರ್ಭದಲ್ಲಿ ಈ ದಾವೀದನು ದೇವರಿಗೆ ಒಪ್ಪುವ ಮನುಷ್ಯನು ಎಂಬುದಾಗಿ. ಹೌದು, ಆ ವಾಕ್ಯ ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಅಪೊಸ್ತಲ ಕೃತ್ಯದಲ್ಲಿ ದಾವೀದನ ಬಗ್ಗೆ ದೇವರು ಕೊಟ್ಟಂಥ ಸಾಕ್ಷಿ ಏನಾಗಿತ್ತು ಎಂಬುದಾಗಿ ನೋಡುವಾಗ 13:22 ಆಮೇಲೆ ದೇವರು ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 13 and verse 22, ಅಪೊಸ್ತಲಕೃತ್ಯ 13:22, ದೇವರು ಅವನನ್ನು ತೆಗೆದುಹಾಕಿ, ಅವನನ್ನೆಂದರೆ ಸೌಲನನ್ನು, ಇಸ್ರಾಯೇಲರ ಮೊದಲನೇ ಅರಸನನ್ನು, ಸೀನಿಯರನ್ನು ಮತ್ತು ಪ್ರಥಮ ಅರಸನನ್ನು ತೆಗೆದುಹಾಕಿ ದಾವೀದನನ್ನು ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಮಾಡಿ, ದೇವರೇ ಮಾಡಿದ್ದು. ಏನಂತ ಹೇಳ್ತಾರೆ ದೇವರು? ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅಂದರೆ ದೇವರಿಗೆ ಸಿಕ್ಕಿದನಂತೆ. ಅವನು ಅಂದರೆ ದಾವೀದನು ನನಗೆ ಅಂದರೆ ದೇವರಿಗೆ ಒಪ್ಪುವ ಮನುಷ್ಯನು. ಅವನು ಅಂದರೆ ದಾವೀದನು ನನ್ನ ಅಂದರೆ ದೇವರಿಗೆ, ದಾವೀದನು ದೇವರ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬ ಸಾಕ್ಷಿ ದೇವರು ಹೇಳ್ತಾನೆ. ಆದ ಕಾರಣ ದೇವರ ಸಾಕ್ಷಿ ಪಡೆದಂಥ ಒಬ್ಬ ಮನುಷ್ಯನು ಬರೆದಿರುವಂಥ ಕೀರ್ತನೆಯನ್ನು ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಕೀರ್ತನೆ 39. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ವಾವ್! ನಾಲಿಗೆಯ ಪಾಪಗಳು, ಕಣ್ಣಿಂದ ಪಾಪ, ಬಾಯಿಂದ ಪಾಪ,
ಕೈಯಿಂದ ಪಾಪ, ಆಲೋಚನೆಯಿಂದ ಪಾಪ, ಈ ರೀತಿಯಾಗಿ ಮನುಷ್ಯನು ಪಾಪಕ್ಕೆ ಸೆಳೆಯುವ ಸ್ವಭಾವದವನಾಗಿದ್ದಾನೆ. ಅದನ್ನು ಮೊದಲನೇ ಮನುಷ್ಯನ ಜೀವನದಲ್ಲಿಯೇ ನಾವು ನೋಡಿಬಿಡ್ತೀವಿ. ಒಂದು ಕಡೆ ದೇವರು, ಪಾಪ. ಯಾವುದನ್ನು ಆರಿಸ್ಕೊಳ್ತೀವಿ ಅಂತ ಹೇಳಿದಾಗ ಇವನು ದೇವರಿಗೆ ವಿರುದ್ಧವಾಗಿ ಹೋಗುವಂಥದ್ದನ್ನು ಆದಾಮನು ಆರಿಸಿಕೊಂಡನು. ಆದರೆ ದೇವರು ಅವನನ್ನು ಕೈ ಬಿಡಲಿಲ್ಲ. ಅವನಿಗೋಸ್ಕರವಾಗಿ ಒಂದು ಯೋಜನೆಯನ್ನು, ಪರಿಹಾರವನ್ನು, ಒಂದು ಪ್ಲ್ಯಾನನ್ನು, ಭವಿಷ್ಯವನ್ನು, ಉದ್ಯೋಗವನ್ನು, ಒದಗಿಸುವಿಕೆಯನ್ನು ದೇವರು ಕೊಟ್ಟನು. ಯಾಕಂದರೆ ದೇವರು ಒಳ್ಳೆಯವನು. ಯಾಕೆ ದೇವರು ಆ ರೀತಿಯಾಗಿ ಮಾಡಿದನೆಂದರೆ ದೇವರ ಸೃಷ್ಟಿ ಆದಾಮನು. ಅದೇ ರೀತಿಯಾಗಿ ನಾವು ಕೂಡ ದೇವರ ಸೃಷ್ಟಿಯಾಗಿದ್ದೇವೆ. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಮ್ಮ ವಿಷಯದಲ್ಲಿ ಯೋಜನೆ ಇಟ್ಟಿದ್ದಾನೆ. ದಾವೀದನನ್ನು ಕೈ ಬಿಡಲಿಲ್ಲ. ದಾವೀದನ ವಿಷಯದಲ್ಲಿ ಯೋಜನೆ ಇಟ್ಟಿದ್ದಾನೆ. ದಾವೀದನು ಪರಿಪೂರ್ಣ ವ್ಯಕ್ತಿ ಆಗಿರಲಿಲ್ಲ. ಡೇವಿಡ್ ವಾಸ್ ನಾಟ್ ಎ ಪರ್ಫೆಕ್ಟ್ ಪರ್ಸನ್, ವ್ಯಕ್ತಿ ಆಗಿರಲಿಲ್ಲ. ಅವನಲ್ಲಿ ತಪ್ಪು ದೋಷಗಳಿದ್ದು, ಆದರೂ ಕೂಡ ಪ್ರಾಮಾಣಿಕನಾಗಿದ್ದನು. ಇಲ್ಲಿ ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು, ದುಷ್ಟರ ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದ್ಕೊಂಡ್ರು. ಭಾಳ ಒಳ್ಳೆ ಒಂದು ತೀರ್ಮಾನ. ಮೌನವಾಗಿದ್ದೇನೋ, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನೆ ಇದನ್ನು ಕೆಲವು ಸಾರಿ ಒಳ್ಳೇದು ಕೂಡ ಯಾಕೆ ಆಡಬೇಕು, ಸುಮ್ಮನೆ ಇದ್ಬಿಡೋಣ ಅಂತಿದ್ರೆ. ಆದರೆ ನನ್ನ ಸಂಕಟವು ಹೆಚ್ಚಿತು. ಸುಮ್ಮನೆ ಇರಲಿಕ್ಕೆ ಆಗಲ್ಲ ಇವನಿಗೆ. ಹೃದಯದಲ್ಲಿ ಸಂತಾಪ ಉಕ್ಕಿತು. ದಾವೀದನು ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಅವನಿಗೆ ಆದರೆ ಅದನ್ನು ದೇವ್ರ ಮುಂದೆ ಹೇಳ್ತಾನೆ ರೀ. ವಾವ್, ಐ ಲೈಕ್ ಇಟ್, ನನಗಿಷ್ಟ ಅದು. ಏನೇ ಒಂದು ಸಮಸ್ಯೆ ಇದ್ದರೂ, ಏನೇ ನಿನ್ನ ಒಂದು ಉದ್ವೇಗ ಇದ್ದರೂ, ನಿನ್ನ ಯೋಚನೆ ಏನೇ ಇದ್ದರೂ ಅದನ್ನು ದೇವರ ಹತ್ರ ಶೇರ್ ಮಾಡಿಕೊಳ್ಳುವಂಥ ಒಬ್ಬ ವ್ಯಕ್ತಿ ದಾವೀದನು. ಈಗೀಗ ನಾನು ಆ ರೀತಿಯಾಗಿ ಇರುವುದಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಕೀರ್ತನೆಗಳನ್ನು ಓದುವಾಗ ನನಗೂ ಕೂಡ ಒಂದು ಸವಾಲು, ನನಗೆ ಕೂಡ ಒಂದು ಚಾಲೆಂಜ್, ನನಗೂ ಒಂದು ಪ್ರೇರೇಪಣೆ. ಏನಂತ ದೇವ್ರ ಹತ್ರ ಮಾತಾಡ್ತಾ ಇರಬೇಕು, ದೇವ್ರ ಹತ್ರ ಮಾತಾಡ್ತಾ ಇರಬೇಕು. ಯಾಕಂದರೆ ಒಂದು ಕೀರ್ತನೆ ನನಗೆ ಭಾಳ ಟಚ್ ಆಗಿ, ಭಾಳ ಸವಾಲಾಗಿ, ಉತ್ತೇಜನವಾಗಿ, ಪ್ರೇರಣೆಯಾಗಿದ್ದಂಥದ್ದು ಕೀರ್ತನೆ 16. ಅದನ್ನು ನಾನು ಓದ್ಬಿಡಬೇಕು. ಯಾಕಂದರೆ ಅದು ಆ ಯೋಚನೆ ನನಗೆ ಬಂತು. ಸರಿ, 8ನೇ ವಚನ, ಕೀರ್ತನೆ 16:8. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಇವತ್ತು ಬೆಳಗ್ಗೆ ಕೂಡ ಈ ವಾಕ್ಯವನ್ನು ನಾನು ನೆನಪು ಮಾಡಿಕೊಂಡೆ. ರಾತ್ರಿ ಕೂಡ ಈ ವಾಕ್ಯವನ್ನು ನಾನು ನೆನಪು ಮಾಡಿಕೊಂಡೆ. ಯಾವಾಗಲೂ ದೇವರನ್ನು ನಮ್ಮ ಎದುರಿಗೆ ಇಟ್ಟುಕೊಳ್ಳುವಂಥ ಒಂದು ಅನುಭವ. ಆ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ಏನಾಗ್ತದೆ, ನಾನು ಎಂದಿಗೂ ಕದಲುವುದಿಲ್ಲ. ಎರಡನೇದು, ಹೃದಯ ಹರ್ಷಿಸ್ತದೆ, ಮನಸ್ಸು ಉಲ್ಲಾಸವಾಗ್ತದೆ, ಶರೀರನೂ ಸುರಕ್ಷಿತವಾಗಿರ್ತದೆ. ವಾವ್. ಸರಿ, ಕೀರ್ತನೆ 39ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ದಾವೀದನ ಒಂದು ಜೀವನ ಏನಂತ ಹೇಳಿದ್ರೆ, ಏನೇ ಮಾಡಿದರೂ ದೇವರ ಹತ್ರ ಹಂಚ್ಕೊಳ್ತಿದ್ದ, ಶೇರ್ ಮಾಡ್ಕೊಳ್ತಾ ಇದ್ದ. ಮೋಸ್ಟ್ಲಿ 99% ಅಥವಾ 98% ದಾವೀದನ ಒಂದು ಜೀವನ ನಾವು ನೋಡುವಾಗ 90ಕ್ಕಿಂತಲೂ ಹೆಚ್ಚು ದೇವರ ಹತ್ರ ಶೇರ್ ಮಾಡ್ಕೊಳ್ತಿದ್ದ, ಹಂಚ್ಕೊಳ್ತಿದ್ದ, ದೇವರ ಹತ್ರ ಮಾತಾಡ್ತಾ ಇದ್ದ. ಕೆಲವು ಸಾರಿ ಜನರಿಗೆ ಅದು ಹುಚ್ಚುತನ ಅನಿಸ್ತಿತ್ತು, ಆದರೂ ಕೂಡ ದೇವರಿಗೆ ಅದು ಖುಷಿತನ ಅನಿಸಿತು. ಯೆಹೋವನೇ 4ನೇ ವಚನ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ಇದೇ ಪ್ರೇಯರು ಮೋಶೆ ಕೂಡ ಮಾಡ್ತಾನೆ ರೀ. ಇದೇ ಒಂದು ಪ್ರಾರ್ಥನೆ ಮೋಶೆ ಕೂಡ ತನ್ನ ಒಂದು ಕೀರ್ತನೆಯಲ್ಲಿ ಹೇಳಿದ್ದು, ಮಾಡುವಂಥದ್ದು ನನಗೆ ಆ ಕೀರ್ತನೆ ಪ್ರಾರ್ಥನೆಯಾಗಿದೆ. ಅದನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು ಅನ್ನಿಸ್ತದೆ. ಯಾಕಂದರೆ ಈ ವಾಕ್ಯಕ್ಕೆ ಅದು ಟ್ಯಾಲಿ ಆಗ್ತದೆ, ಸಂಬಂಧಪಟ್ಟಿದೆ, ಲಿಂಕ್ ಇದೆ. ಆದ ಕಾರಣ ಅದನ್ನು ನೋಡಿಕೊಳ್ಳೋಣ. ಕೀರ್ತನೆ ಮತ್ತು
90ನೇ ಕೀರ್ತನೆ ಅದರಲ್ಲಿ 12ನೇ ವಚನ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಆಗ ಜ್ಞಾನದ ಹೃದಯವನ್ನು ಪಡ್ಕೊಳ್ಬೇಕು. 90ನೇ ಕೀರ್ತನೆ ಸಾಮ್ 90:12. ಅದೇ ಮಾತು ಇಲ್ಲಿ ಕೂಡ, ನನ್ನ ಜೀವಮಾನವ ಅತ್ಯಲ್ಪವಾದದ್ದು ಎಂದು ನನಗೆ ತಿಳಿಯಪಡಿಸು. ನನ್ನ ಆಯುಸ್ಸನ್ನು ಗೇಣುದ್ದವಾಗಿ ಮಾಡಿದ್ಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೇನು. ಹೌದು, ದೇವರ ಹತ್ರ ಚರ್ಚೆ ಒನ್ ವೇ ಸಂಬಂಧ ಇರಬಾರ್ದು. ಅಂದರೆ ನಾವು ದೇವ್ರಿಗೆ ಹೇಳ್ತಾ ಇರಬೇಕು, ದೇವ್ರು ಕೇಳಿಸ್ಕೊಳ್ತಾ ಇರಬೇಕು, ದೇವ್ರು ಮಾತಾಡೋದು ನಾವು ಕೇಳದೇ ಇರುವಂಥದ್ದು. ಹಾಗಿರಬಾರ್ದು ರೀ. ಪ್ರಾರ್ಥನೆ ಅದು 2 ವೇ. ಭಾಳ ಜನರಿಗೆ ಗೊತ್ತಿಲ್ಲದಂಥ, ಭಾಳ ಜನರು ಮಾಡದಂಥ, ಗೊತ್ತಿದ್ರೂ ಮಾಡದಂಥ ಒಂದು ಅನುಭವ ಏನಂದರೆ, ಬರೀ ನಾವು ದೇವ್ರ ಹತ್ರ ಮಾತಾಡ್ತೀವಿ, ಆದರೆ ದೇವರು ಮಾತಾಡೋದು ನಾವು ಕೇಳಿಸ್ಕೊಳ್ಳಲ್ಲ. ಯಾರೋ ಒಬ್ಬರು ಹೇಳಿದರು, 2 ವ್ಯಕ್ತಿಗಳು ಮಾತಾಡ್ತಿರ್ತಾರೆ. ಒಬ್ಬರು ಭಾಳ VIP, ಭಾಳ ದೊಡ್ಡ ವ್ಯಕ್ತಿ, ಇನ್ನೊಬ್ಬರು ಚಿಕ್ಕ ವ್ಯಕ್ತಿ. ಯಾರಿಗೆ ಹೆಚ್ಚಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಎಂಬ ಪ್ರಶ್ನೆ ನಮಗೆ ನನ್ನ ಆತ್ಮಿಕ ನಾಯಕರು ಒಂದು ಸಾರಿ ಕೇಳಿದರು. ಕೇಳಿಬಿಟ್ಟು ಅವ್ರು ಕೊಟ್ಟಂಥ ಉತ್ತರ, ದೊಡ್ಡ ವ್ಯಕ್ತಿಗೆ ಹೆಚ್ಚು ಮಾತಾಡಲಿಕ್ಕೆ ಅನುಮತಿಸಬೇಕು, ಚಿಕ್ಕ ವ್ಯಕ್ತಿ ಕಲೀಲಿಕ್ಕೆ, ಕೇಳಿಸ್ಕೊಳ್ಳಲಿಕ್ಕೆ ಅಂತ. ಅದೇ ರೀತಿಯಾಗ ದೊಡ್ಡ ವ್ಯಕ್ತಿ ಯಾರು ನಮ್ಮ ಜೀವನದಲ್ಲಿ ಅಂದರೆ ದೇವರು. ಚಿಕ್ಕ ವ್ಯಕ್ತಿ ಯಾರು ಅಂತ ಹೇಳಿದರೆ ನಾವು ದೇವರಿಗೆ ಹೆಚ್ಚು ಮಾತಾಡಲಿಕ್ಕೆ ಅನುಮತಿಸಬೇಕು. ಆದರೆ ರಿವರ್ಸ್ ಏನಂದರೆ, ಯಾವಾಗಲೂ ನಾವು ಮಾತಾಡ್ತಿರ್ತೀವಿ, ದೇವ್ರನ್ನ ವರ್ಷಕ್ಕೆ ಒಂದು ಸಾರಿ ಕೂಡ ಮಾತಾಡಲಿಕ್ಕೆ ಅನುಮತಿಸೋದಿಲ್ಲ. ಆ ರೀತಿಯಾಗಿರಬಾರ್ದು. ಆ ರೀತಿಯಾಗಿ ನಾನಿರಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ದಾವೀದನು ಏನೇ ಅವನ ವೀಕ್ನೆಸ್ಸಸ್ ಇದ್ದರೂ, ಅವನ ಬಲಹೀನತೆಗಳು ಏನೇ ಇದ್ದರೂ, ಅವನ ಸಮಸ್ಯೆಗಳು ಏನೇ ಇದ್ದರೂ, ಅವನ ಪಾಪ, ಅಪರಾಧ, ತಪ್ಪು, ದೋಷ ಏನೇ ಇದ್ದರೂ, ಅವನು ದೇವರ ಹತ್ರ ಮಾತನಾಡುವ ವ್ಯಕ್ತಿಯಾಗಿದ್ದನು. ವಾವ್! ಅಷ್ಟೇ ಅಲ್ಲ, ದೇವರು ಮಾತಾಡೋದನ್ನು ಕೇಳಿಸಿಕೊಳ್ಳುವ ವ್ಯಕ್ತಿಯೂ ಆಗಿದ್ದನು. ದೇವರು ಮಾತನಾಡೋದನ್ನು ಕೇಳಿಸ್ಕೊಳ್ತಿದ್ದ ದಾವೀದನು. ಹೌದು, ಹೋದ ಸಾರಿ ನಾವು ಅದನ್ನು ನೋಡಿದ್ವಿ, ಮತ್ತೆ ನನಗೆ ಅದು ನೆನಪಾಗ್ತಾ ಇದೆ. ಅದನ್ನು ಹೇಳಿಬಿಟ್ಟು ಮತ್ತೆ ಮುಂದುವರ್ಸೋಣ. ಚಿಕ್ಕ ಅಧ್ಯಾಯನೇ, ಬೇಗ ನಾವು ಅದನ್ನು ಮುಗಿಸ್ಲಿಕ್ಕಿದ್ದೇವೆ. ಆದರೆ 27ನೇ ಕೀರ್ತನೆಯಲ್ಲಿ 4ನೇ ವಚನ, ಇದೇ ದಾವೀದನು, ಇದು ಕೂಡ ದಾವೀದನೇ ಬರೆದಿದ್ದು. 39ನೇ ಕೀರ್ತನೆ ನಾವು ನೋಡಿದ್ದು ಕೂಡ ದಾವೀದನ ಕೀರ್ತನೆಯೇ. 27ನೇ ಕೀರ್ತನೆ ದಾವೀದನು ಏನಂತ ಹೇಳ್ತಿದ್ದಾನೆ? ನನ್ನ ಜೀವಮಾನದಲ್ಲೆಲ್ಲ, 4ನೇ ವಚನ 27:4, ಯೆಹೋವನ ಮನೆಯಲ್ಲಿ ವಾಸ ಮಾಡ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಹೌದು, ಹೀಗಿರಲಾಗಿ ಕರ್ತನೆ, ಕೀರ್ತನೆ 39:7ನೇ ವಚನ, ಇನ್ನು ಯಾವುದಕ್ಕೆ ಕಾದುಕೊಳ್ಳಲಿ. ವೆಯ್ಟ್ ಮಾಡೋದು, ದೇವರು ಮಾತಾಡದೇ ಇದ್ದಾಗ ಭಾಳ ಟೆನ್ಷನ್ ಆಗಿಬಿಡ್ತಿತ್ತು ದಾವೀದನಿಗೆ, ರೆಸ್ಟ್ಲೆಸ್ ಆಗಿಬಿಡ್ತಿತ್ತು. ಎಷ್ಟು ತನಕ ಕಾಯಬೇಕು ದೇವರೇ ಎಂಬುದಾಗಿ ಹೇಳ್ಬಿಡ್ತಿದ್ದ. ಆದರೆ ನಡುವೆ ನೀನೇ ನನ್ನ ನಿರೀಕ್ಷೆ. ವಾವ್! ಕೀರ್ತನೆ 39 ಸಾಮ್ 39:7, ಯು ಆರ್ ಮೈ ಹೋಪ್. ನೀನೇ ನನ್ನ ನಿರೀಕ್ಷೆ, ಬಿಡುಗಡೆ ಮಾಡು. 8ನೇ ವಚನ, ನೀನೇ ಇದನ್ನು ಬರಮಾಡಿದ್ದರಿಂದ ನಿನ್ನ ದಂಡನೆಯನ್ನು ಪರಿಹರಿಸು. ನಿನ್ನ ಕೈ ಹೊಡೆತದಿಂದ ಸಾಯುವ ಹಾಗಿದ್ದೇನಲ್ಲ. 10ನೇ ವಚನದಲ್ಲಿ ದೇವರು ಕೊಟ್ಟ ಏಟಿನಿಂದ ಸಾಯ್ತಾ ಇದ್ದೀನಿ ನಾನು ಎಂಬುದಾಗಿ, ಯೆಹೋವನೇ ನನ್ನನ್ನು ಶಿಕ್ಷಿಸು, ಆದರೆ ಕಠಿಣವಾಗಿ ಶಿಕ್ಷಿಸಬೇಡ ಎಂಬುದಾಗಿ ಯೆರೆಮೀಯನು ಪ್ರಾರ್ಥನೆ ಮಾಡಿದ ಹಾಗೆ ಇವನು ಕೂಡ ಇಲ್ಲಿ ಹೇಳ್ತಾನೆ, ನೀನೇ ನನಗೆ ನಿನ್ನ ಕೈ ಹೊಡೆತದಿಂದ ಸಾಯುವ ಹಾಗಿದ್ದೇನೆ. ನೀನು ನರರನ್ನು ಪಾಪದ ನಿಮಿತ್ತ ಗದರಿಸಿ ಶಿಕ್ಷಿಸುವಾಗ ಅವನ ಚೆಲುವಿಕೆಯು ನುಸಿ ಹತ್ತಿತೋ ಎಂಬಂತೆ
ಹಾಳಾಗಿ ಹೋಗ್ತದೆ. ಏನೆಲ್ಲ ಮಾತಾಡ್ತಾನೆ ನೋಡ್ರಿ. ವಾಟ್ ಆಲ್ ಥಿಂಗ್ಸ್ ಡೇವಿಡ್ ಸ್ಪೀಕ್ಸ್ ಟು ಗಾಡ್. 12ನೇ ವಚನ ಭಾಳ ಚೆನ್ನಾಗಿದೆ. ಮಧ್ಯದಲ್ಲಿ ಸೇಲಾ, ಸೇಲಾ 5ನೇ ವಚನ, ಸೇಲಾ 11ನೇ ವಚನ, ಸೇಲಾ ಎಂಬುದಾಗಿ ನಡುವೆ ಹೇಳ್ತಾನೆ. ಸೇಲಾ ಅಂತ ಹೇಳಿದರೆ ಅರ್ಥ ಸ್ವಲ್ಪ ನಿಲ್ಲಿಸು, ಸ್ಟಾಪ್, ಪಾಸ್, ಯೋಚಿಸು, ಧ್ಯಾನ ಮಾಡು. ಹೌದು, ಅದರ ಬಗ್ಗೆ ಕೆಲವು ಸಾರಿ ಗಮನ ಇರಲಿ. ಸ್ವಲ್ಪ ರೇಸ್ ಯುವರ್ ವಾಯ್ಸ್, ಸ್ವಲ್ಪ ಧ್ವನಿ ಎತ್ತು, ಅದನ್ನು ಫೋಕಸ್ ಮಾಡು ಎಂಬುದಾಗಿ ಕೊಡುವಂಥ ಅರ್ಥ. ಮನುಷ್ಯನೆಂಬವನು ಬರೀ ಉಸಿರೇ ಸೇಲಾ. 12ನೇ ವಚನ, ಕೀರ್ತನೆ 39:12. ಯೆಹೋವನೇ, 12 ಸಾರಿ ಈ ಕೀರ್ತನೆಯಲ್ಲಿ ನನ್ನ 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 ಎಂಬುದಾಗಿ ಹೇಳಿದಂಥ ದಾವಿದನು ನನ್ನ ನಾಲಿಗೆ, ನನ್ನ ಸಂಕಟ, ನನ್ನ ಮುಂದೆ, ನನ್ನ ಹೃದಯ, ನನ್ನ ಆಯುಷ್ಯು, ನನ್ನ ಜೀವಿತ ಕಾಲ, ನನ್ನ ನಿರೀಕ್ಷೆ ಎಂಬುದಾಗಿ ಹೇಳುವ ಈ ದಾವಿದನು ಈಗ ಹೇಳುವಂಥ ನನ್ನ ಭಾಳ ಚೆನ್ನಾಗಿದೆ. ಇನ್ನು ಉಳಿದಂಥ ಒಂದು 4 ನನ್ನ ಇದೆ, ಅದನ್ನು ನೋಡೋಣ 12ನೇ ವಚನದಲ್ಲಿ. ಅದೇನೆಂದರೆ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಲಾಲಿಸು. ಪ್ರಾರ್ಥನೆ, ನನ್ನ ಮೊರೆಗೆ ಕಿವಿಗೊಡು. ಲಿಸನ್ ಟು ಮಿ ಓ ಗಾಡ್. ದೇವರೇ, ನನ್ನ ಕರ್ತನೇ, ನನ್ನ ಪ್ರಾರ್ಥನೆ, ನನ್ನ ಮೊರೆ, ಆಮೇಲೆ ನನ್ನ ಕಣ್ಣೀರನ್ನು ನೋಡು. ಕಣ್ಣೀರು ಕೂಡ ಪ್ರಾರ್ಥನೆ. ಮೊರೆ ಇಟ್ಟು ಪ್ರಾರ್ಥಿಸಿ ಕಣ್ಣೀರು ಸುರಿಸ್ತಾನೆ. ಕೆಲವು ಸಾರಿ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಕೂಡ ಏನಾದರೂ ಕಣ್ಣೀರು ಅಪರೂಪವಾಗಿ ಬಂದುಬಿಟ್ರೆ ಅದನ್ನು ದೊಡ್ಡವರು ಅಥವಾ ತಂದೆ ತಾಯಿಗಳು ಬೇರೆಯವರು ನೋಡಬೇಕಂತ ಒರೆಸ್ಕೊಳ್ಳದೆ ಹಾಗೇ ಇಟ್ಕೊಂಡಿರ್ತಾರೆ, ನೋಡಲಿ ಅಂತ. ಬೇರೆ ಕೆಲವರು ಕಣ್ಣೀರು ಬಂದ ಕೂಡಲೇ ಅದನ್ನು ಯಾರೂ ನೋಡಬಾರ್ದಂತ ಒರೆಸ್ಕೊಳ್ತಾರೆ, ಅದು ಬೇರೆ ಮಾತು. ಅದರಲ್ಲಿ ದಾವಿದನು ನನ್ನ ಕಣ್ಣೀರನ್ನು ನೋಡು, ನನ್ನ ಕಣ್ಣೀರನ್ನು ನೋಡು, ಸುಮ್ಮನಿರಬೇಡ. ನನ್ನ ಪೂರ್ವಿಕರಂತೆಯೇ ನಾನು ನಿನ್ನ ಮರೆ ಹೊಕ್ಕಿರುವ ಪ್ರವಾಸಿಯು ಪರದೇಶದವನು ಆಗಿದ್ದೇನಲ್ಲ ಎಂಬುದಾಗಿ ಹೇಳಿಬಿಟ್ಟು ಮುಂದೆ 13ನೇ ವಚನದಲ್ಲಿ ಕೀರ್ತನೆ 39:13, ನಾನು ಬಿಟ್ಟು ಹೋಗಿ ಇಲ್ಲವಾಗುವುದಕ್ಕಿಂತ ಮುಂಚೆ. ಬಹಳ ವಿಚಿತ್ರವಾದಂಥ ಒಂದು ಮಾತು, ಸ್ವಲ್ಪ ನಗು ಬರ್ತೈತೆ ನನಗೆ ಇದನ್ನು ಓದಿದಾಗ. ಯಾಕಂತ ಹೇಳಿದ್ರೆ ಎಷ್ಟು ಆನೆಸ್ಟಾಗಿ, ಎಷ್ಟು ಸಿನ್ಸಿಯರ್ ಆಗಿ, ಎಷ್ಟು ಪ್ರಾಮಾಣಿಕನಾಗಿ, ಎಷ್ಟು ಯಥಾರ್ಥವಂತನಾಗಿ ದಾವಿದನು ದೇವರ ಹತ್ರ ಮಾತಾಡ್ತಿದ್ದಾನೆ ನೋಡ್ರಿ. ನಾನು ಬಿಟ್ಟು ಹೋಗಿ ಇಲ್ಲವಾಗುವುದಕ್ಕಿಂತ ಮುಂಚೆ ಅಂದರೆ ನಾನು ಇಹಲೋಕ ಬಿಟ್ಟು ಹೋಗೋದಕ್ಕೆ ಮುಂಚಿತವಾಗಿ ಸ್ವಲ್ಪ ಸಂತೋಷ ಪಡುವಂತೆ ನಿನ್ನ ಕೋಪದೃಷ್ಟಿಯನ್ನು ನನ್ನ ಕಡೆಯಿಂದ ತಿರುಗಿಸಿಕೊಳ್ಳಬೇಕೋ ದೇವಾ. ಪ್ರಾರಂಭ ಕೀರ್ತನೆ 39 ಯಾವ ರೀತಿಯಾಗಿ ಸ್ಟಾರ್ಟ್ ಆಗ್ತದೆ? ನನ್ನ 12 ಸಾರಿ ನನ್ನ ಅಂತ 12 ವಚನಗಳಲ್ಲಿ ನನ್ನ ಅಂತ ಹೇಳ್ತಿದ್ದಾನೆ. ನನ್ನ ಅಂತ ಸ್ಟಾರ್ಟ್ ಆಗ್ತದೆ ಕನ್ನಡ ಬೈಬಲ್ನಲ್ಲಿ ಕೀರ್ತನೆ 39. ಆದರೆ ಈ ನನ್ನ ಅಂತ ಸ್ಟಾರ್ಟ್ ಆಗಿ ಕೀರ್ತನೆ 39 ಮುಗಿಯುವಂಥ ಲಾಸ್ಟ್ ಪದ ಯಾವುದಂದರೆ ದೇವ. ದೇವ. ಇದನ್ನು ನಾನು ಯೋಚನೆ ಮಾಡುವಾಗ, ಲಿಂಕ್ ಮಾಡುವಾಗ ಪೌಲನು ಹೊಸ ಒಡಂಬಡಿಕೆಯಲ್ಲಿ ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ, ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಿದ್ದಾನೆ. ಸಮಸ್ಯೆಗಳಿರ್ಬೋದು ನಡುವೆ, ನನ್ನ ದೇವರು ನಡುವೆ ಸಮಸ್ಯೆಗಳಿರ್ಬೋದು, ಸವಾಲುಗಳಿರ್ಬೋದು, ಪಾಪ ಕೂಡ ಇರ್ಬೋದು, ಅಪರಾಧ ಇರ್ಬೋದು, ಶೋಧನೆ ಇರ್ಬೋದು, ಅನ್ಸರ್ಟಿನಿಟೀಸ್, ಅನಿಶ್ಚಿತವಾದಂಥ ವಿಷಯಗಳಿರ್ಬೋದು.
ಪರ್ವತಗಳಿರ್ಬೋದು, ಏನೇ ಇದ್ದರೂ ದೇವರು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಕೀರ್ತನೆ 39ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.